ಎಷ್ಟೋ ಬಾರಿ ಎಕ್ಸಾಮ್ಸ್ಗಳ ಒಳಗಡೆ ಈ ತರ ಮಾತೃಕೆಗಳು ಅಥವಾ ಮಿಸ್ಸಿಂಗ್ ನಂಬರ್ಸ್ ಯಾವ ತರ ನಾವು ತಿಳ್ಕೊಬಹುದು. ಈ ತರ ಕ್ವಶನ್ಸ್ ಗಳು ಏನಾಗ್ತಿರ್ತಪ್ಪ ಅಂದ್ರೆ ಈ ಸೆಂಟ್ರಲ್ ಗೌರ್ಮೆಂಟ್ ಎಕ್ಸಾಮ್ಸ್ ಒಳಗಡೆ ಅದೇನಾಗ್ತಪ್ಪ ಅಂದ್ರೆ ಬಹಳ ಹೈಲೈಟ್ ಆಗ್ತಿರ್ತವೆ. ಹಾಗಾದ್ರೆ ಪ್ರಶ್ನೆ ಯಾವ ತರ ಇದೆಯಪ್ಪ ಅಂತ ಹೇಳ್ಕೊತ ಬಂದಾಗ 7 15 512 ಆಗಿದೆ. 5 9 ಇಲ್ಲಿ 64 ಆಗಿದೆ. 2 7 ಇದೆ. ಇಲ್ಲಿ ಬಿಟ್ಟೋದಂತ ಸಂಖ್ಯೆ ಯಾವುದು ಅಂತ ಇದನ್ನ ನಾವೇನ್ ಮಾಡಬೇಕಪ್ಪ ಅಂದ್ರೆ ಫೈಂಡ್ ಔಟ್ ನ ಮಾಡಬೇಕು. ಸರ್ ನಾವು ಇಲ್ಲಿ ಇನ್ನೊಂದು ಅಬ್ಸರ್ವ್ ಮಾಡ್ಕೊಂಡ್ಬಿಡ್ತೇವಿ. ಈ ತರ ಸಂಖ್ಯೆಗಳು ಬಂದಾಗ 512 64 ಇವು ಎಂತ ಸಂಖ್ಯೆಗಳಪ್ಪ ಅಂತ ನೋಡ್ಕೊತ ಬಂದಾಗ ಗಣ ಸಂಖ್ಯೆಗಳು ಅಂತ ಕರಿತಾವ ನಾವು. ಹೌದಾ, ಕ್ಯೂಬ್ ನಂಬರ್ಸ್. ಇವು ಕ್ಯೂಬ್ ನಂಬರ್ಸ್ ಈಗಪ್ಪ ಅಂದಾಗ ಇದನ್ನು ಕೂಡ ಕ್ಯೂಬ್ ನಂಬರ್ಸ್ ಆಗಿರ್ಬೇಕು. ಹಾಗಾಗಿ ನಾವು 25 ಇದು ವರ್ಗ ಸಂಖ್ಯೆ ಅಂತ ಕರಿತೇವೆ. ಇದು ಅಲ್ಲ, 5 ಅಂತ ವರ್ಗ ಸಂಖ್ಯೆನೂ ಅಲ್ಲ, ಏನೂ ಅಲ್ಲ, ಇದು ಆಯ್ತು. ನೆಕ್ಸ್ಟ್ 675 ಇದು ಏನಪ್ಪಾ ಅಂತಂದಾಗ ಒಂದು ವರ್ಗ ಸಂಖ್ಯೆ. ಇದು ಗಣ ಸಂಖ್ಯೆ ಅಲ್ಲ, ಇದನ್ನು ಕೂಡ ಗಣ ಸಂಖ್ಯೆ ಅಲ್ಲ, ಇವೆಲ್ಲ ವರ್ಗ ಸಂಖ್ಯೆಗಳು ದೊಡ್ಡ. ಹಾಗಾದ್ರೆ ಆಟೋಮೆಟಿಕ್ ಆಪ್ಷನ್ಸ್ ನೀವು ಯಾವ್ದು ರೈಟ್ ಆನ್ಸರ್ ಹಾಕ್ಬೋದು? ಈಗ ಡಿ ರೈಟ್ ಆನ್ಸರ್ ನ ಹಾಕ್ಬಿಡ್ಬೇಕು. 125. ಸರ್ ಇದು 125 ಹೆಂಗ್ ಮ್ಯಾಚ್ ಆಗ್ತದ ಅಂತೇಳಿ ನಾವು ಒಂದ್ ಸ್ವಲ್ಪ ನೋಡ್ಕೊತ ಬಂದಾಗ ಇಲ್ಲಿ 15 ಐತಿ. 15ರಾಗ ಈ 7 ಮೈನಸ್ ಮಾಡಿಬಿಡ್ತೀನಿ. 15ರಾಗ 7 ಮೈನಸ್ ಮಾಡಿನಪ್ಪ ಅಂದ್ರೆ ಎಷ್ಟು ಬರ್ತೈತ್ರಿ? 8 ಬರ್ತೈತೆ. 15ರಾಗ 7 ತೆಗೆದ್ಬಿಟ್ರೆ 8 ಬರ್ತದೆ. ಆ 8ರ ಗಣನೆ ಏನಪ್ಪಾ ಅಂದ್ರೆ 512. 8ರ ಗಣನೆ ಏನಪ್ಪಾ ಅಂದಾಗ 512 ಐತೆ. ಇನ್ನು ನೆಕ್ಸ್ಟ್ 9ರಾಗ 5 ಕಳಿತೀನಿ, ಎಷ್ಟು ಬರ್ತದೆ? 4. ಈ 4ರ ಗಣನೆ 64. ಹಾಗಾದ್ರೆ 7ರಾಗ 2 ಕಳೀರಿ, ಎಷ್ಟು ಬರ್ತದೆ? 5. 5ರ ಗಣ ಎಷ್ಟಪ್ಪ ಅಂತಂದಾಗ 125 ಆಗ್ತದ. ಈ ತರ ಸಿಂಪಲ್ ಆಗಿ ಏನಾಗ್ತಿರ್ತವಪ್ಪ ಅಂದ್ರ ಈ ಕ್ವಶನ್ಸ್ಗಳು ಮ್ಯಾಚ್ ಆಗ್ತಿರ್ತವೆ. ತರ ಸಾಕಷ್ಟು ಟ್ರಿಕ್ಸ್ ಗಳನ್ನ ಏನ್ ಮಾಡ್ತಿರ್ತೀವಪ್ಪ ಅಂದ್ರ ನಾವು ಹೇಳ್ತಿರ್ತೀವಿ. ನಮ್ಮ ಸಿಂಪಲ್ ಟ್ರಿಕ್ಸ್ಗೆ ಎಲ್ಲಾ ಸೋಷಿಯಲ್ ಮೀಡಿಯಾಗಳಲ್ಲಿ ಇದೆ. ಎಲ್ಲವೂ ಪೇಜಸ್ ಗಳನ್ನ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ. ಧನ್ಯವಾದಗಳು ರೀ.